ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಬಾಲರಾಮಮೂರ್ತಿಯ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಸನ್ಮಾನ. ಕಲೆ ಕೇವಲ ಕೈಗಳಿಂದ ಮೂಡುವುದಿಲ್ಲ, ಮನಸ್ಸು ಮತ್ತು ಧ್ಯಾನದಿಂದ ಮಾತ್ರ ಅರಳಬಲ್ಲದು. ಅದಕ್ಕೆ ಅರುಣ್ ಯೋಗಿರಾಜ್ ಅವರಿಂದ ಅರಳಿದ ರಾಮಲಲ್ಲಾನೇ ಸಾಕ್ಷಿ. ಕಲೆ ಸಿದ್ಧಿಸುವುದು ಶ್ರದ್ಧೆ, ಭಕ್ತಿ ಮತ್ತು ಧ್ಯಾನದಿಂದ. ಇಂತಹ ಅಪೂರ್ವ ಕೌಶಲ್ಯ ಹೊಂದಿರುವ ಅರುಣ್ ಬಾಲರಾಮನಿಗೆ ಜೀವ ತುಂಬುವ ಮೂಲಕ ತಾವೂ ರಾಮನನ್ನು ಕಂಡ ಅದೃಷ್ಟವಂತರು. ಗಳಲ್ಲಿ ನಮಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯ ನಾಯಕರು, ಕೇಂದ್ರದ ಗೃಹ ಮತ್ತು ಸಹಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾಜಿರವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಜಿರವರೇ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರೇ, ಹಿರಿಯರಾಗಿರ್ತಕ್ಕಂಥ ಸಿ ಟಿ ರವಿರವರೇ, ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಅವರೇ, ಡಾಕ್ಟರ್ ಪ್ರಭಾಕರ್ ಕೋರೆರವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಗಳವರ ಒಂದು ತಪೋಭೂಮಿಯಾಗಿರ್ತಕ್ಕಂಥ ಈ ಸುತ್ತೂರಿನಲ್ಲಿ ಈ ನೆಲದ ಪ್ರಭಾವದಿಂದ ಇಡೀ ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ನಮ್ಮ ನೆಚ್ಚಿನ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾಜಿ ಅವರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಇವತ್ತು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ನಮ್ಮ ಸುತ್ತೂರು ಶ್ರೀಮಠ ಜ್ಞಾನ ಮತ್ತು ಶಿಕ್ಷಣದ ದಾಸೋಹದ ಮೂಲಕ ಕರ್ನಾಟಕದ ತುಂಬ ಎಲ್ಲ ಪಸರಿಸಿ ದೇಶದ ಹಲವಾರು ಕಡೆ ವಿಸ್ತರಿಸಿ ಪ್ರಪಂಚದ ಹಲವು ದೇಶಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಣೆಯನ್ನು ಮಾಡೋದ್ರ ಮುಖೇನ ಒಂದು ವಿನೂತನವಾದಂಥ ಒಂದು ಸಾಧನೆಯನ್ನು ನಮ್ಮ ಸುತ್ತೂರು ಶ್ರೀಮಠ ಮಾಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ತುಂಬ ಸಂತೋಷ ತಂದುಕೊಂಡಿರ್ತಕ್ಕಂಥ ಸಂಗತಿ. ಕರ್ನಾಟಕ ಅಥವಾ ಕನ್ನಡ ನಾಡು ಅಂತ ಹೇಳಿದರೆ ಇವತ್ತು ಮಠಮಾನ್ಯಗಳ ಒಂದು ಸಂಸ್ಕೃತಿ ಇರ್ತಕ್ಕಂಥ ನಾಡು. ಮಠಮಾನ್ಯಗಳು ಅಂತ ಹೇಳಿದರೆ ಜನರ ಒಂದು ಬದುಕನ್ನು ಬೆಳಗಿಸ್ತಕ್ಕಂಥ ಒಂದು ಪರಂಪರೆ ನಮ್ಮ ಮಠಮಾನ್ಯಗಳಿಗೆ ಸಲ್ಲಿಸ್ತದೆ. ಆ ಒಂದು ಪರಂಪರೆ ಒಂದು ಮಹಾ ಕೊಂಡಿಯಾಗಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಸುತ್ತೂರು ಮಠ. ಕೇವಲ ಶಿಕ್ಷಣ ಕ್ಷೇತ್ರ ಅಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದ ಜೊತೆಗೆ ಇವತ್ತು ಆರೋಗ್ಯ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಅಷ್ಟೇ ಅಲ್ಲ ಒಂದು ಜಾನಪದ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷನ ತಂದುಕೊಟ್ಟಿರ್ತಕ್ಕಂಥದ್ದು. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಹ ಇವತ್ತು ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ಮೈಸೂರು ಭಾಗಕ್ಕೆ ಅಮಿತ್ ಶಾ ಅವರ ದೃಢ ನಿರ್ಧಾರಗಳಿಂದ ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ಮಾತಾಡ್ತಾ ಇರೋದು. ಈಗ ಮುಂದುವರಿಸ್ತಾ ಇದ್ದಾರೆ, ನೋಡೋಣ. ಪ್ರಧಾನಿ ಮೋದಿ ಅವರ ಭವ್ಯ
ಮಠದ ಕಾರ್ಯಕ್ರಮ ನಡೀತಾ ಇರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ. ಕಾರ್ಯಕ್ರಮ ಆರಂಭವಾಗ್ತಾ ಇದ್ದಂತೆ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ತಮ್ಮ ಮಾತುಗಳನ್ನು ಆರಂಭಿಸ್ತಾ ಮಠಮಾನ್ಯಗಳ ಮಹತ್ವದ ಬಗ್ಗೆ, ರಾಜ್ಯದಲ್ಲಿ ಮಠಮಾನ್ಯಗಳ ಪಾತ್ರದ ಬಗ್ಗೆ ಅವರು ಹೇಳ್ತಾ ಇದ್ರು. ಅದರಲ್ಲೂ ಬಹಳ ಮುಖ್ಯವಾಗಿ ಸುತ್ತೂರು ಮಠದ ವಿಶೇಷತೆ ಮತ್ತು ಸುತ್ತೂರು ಮಠದ ಮಹತ್ವ ಮತ್ತು ಸುತ್ತೂರು ಮಠ ಈ ಧಾರ್ಮಿಕ ವಿಚಾರದಲ್ಲಿ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಜೊತೆಗೆ ಸದ್ಯಕ್ಕೆ ಈ ಜಾತ್ರಾ ವಿಶೇಷತೆ ಹಾಗೆಯೇ ಇನ್ನುಳಿದ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರವನ್ನು ಗಮನಿಸ್ತಾ ಇದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಗೃಹ ಸಚಿವರು ಮತ್ತು ಸಹಕಾರ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಈ ಸಭೆಯಲ್ಲಿ ಅಮಿತ್ ಶಾ ಅವರ ಮಾತು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ನಾನು ಈಗ ಹೇಳ್ತಾ ಇದ್ದೆ. ಯಾಕೆಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮ ಭಾಷಣದ ಮೂಲಕ ಟಕ್ಕರ್ ಕೊಡುವಂತಹ ಕೆಲಸವನ್ನು ಮಾಡಬಹುದಾ? ಅದು CM ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲಿ ನಿಂತು ರಣಕಹಳೆಯನ್ನು ಅಮಿತ್ ಶಾ ಅವರು ಮೊಳಗಿಸ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಇದೆ. ಸೊ ಹೀಗಾಗಿ ಅಮಿತ್ ಶಾ ಅವರ ಭಾಷಣ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಮಠಮಾನ್ಯದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಅದನ್ನು ಮೀರಿ ಟಕ್ಕರ್ ಕೊಡುವಂತಹ ಕೆಲಸವು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಆಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿಕ್ಕಿದೆ. ಇನ್ನೂ ಮುಂದುವರೆದ ಭಾಗವಾಗಿ ಲೋಕಸಭೆ ಚುನಾವಣೆಗೆ ಯಾವ ರೀತಿ ತಯಾರಿ ನಡೀತಾ ಇದೆ, ಸುತ್ತೂರು ಮಠ, ಹಳೆ ಮೈಸೂರು ಭಾಗ, ಇಲ್ಲಿಂದ ರಣಕಹಳೆಯನ್ನು ಅಮಿತ್ ಶಾ ಅವರು ಮೊಳಗಿಸ್ತಾರ? ಭಾಳ ಪ್ರಮುಖವಾಗಿ ಫೋಕಸ್ ಮಾಡ್ತಾ ಇರುವಂಥದ್ದು ಹಳೆ ಮೈಸೂರು ಭಾಗ. ಸೊ ಹಳೆ ಮೈಸೂರು ಭಾಗದಲ್ಲಿ BJPಯನ್ನು ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ, ಕಾರ್ಯಕರ್ತರನ್ನು ಹುರಿದುಂಬಿಸೋದಕ್ಕೆ ಅಮಿತ್ ಶಾ ಅವರು ಎಷ್ಟರ ಮಟ್ಟಿಗೆ ಅಣಿಯಾಗಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಅನ್ನೋದು ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಈಗಾಗಲೇ ನಾವು ಒಟ್ಟಾರೆ ಲೋಕಸಭೆ ಚುನಾವಣೆಗೆ ಅಂತ ಬಂದಾಗ ಕೇಂದ್ರ ದಕ್ಷಿಣ ಭಾರತದ ರಾಜ್ಯಗಳನ್ನು ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಈ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚು BJP ಸೀಟ್ ಗೆಲ್ಲಬೇಕು ಅನ್ನುವಂಥದ್ದು ಒಂದು ಕಡೆ ನಿರೀಕ್ಷೆ ಆದರೆ, ಮತ್ತೊಂದು ಲೆಕ್ಕಾಚಾರ ಒಟ್ಟು ದಕ್ಷಿಣ ಭಾರತದಲ್ಲಿ 70 ಸೀಟ್ಗಳ ಲೆಕ್ಕಾಚಾರ. ಸೊ ಎಲ್ಲವನ್ನು ಅಳೆದು ತೂಗಿ ರಾಜ್ಯದಿಂದ ಎಷ್ಟು ಆಯ್ಕೆ ಆಗುತ್ತೆ ಸೀಟ್ಗಳು ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಈಗಾಗಲೇ NDA ಭಾಗವಾಗಿದೆ JDSಗೆ ಎಷ್ಟು ಸೀಟ್ಗಳನ್ನು ಬಿಟ್ಕೊಡ್ಬೇಕು, ಅಂದರೆ ಸೀಟ್ ಶೇರಿಂಗ್, ಯಾವ್ಯಾವ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು, ಅಭ್ಯರ್ಥಿ ಯಾರು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಅಮಿತ್ ಶಾ ಅವರು ಇವತ್ತು ಮ್ಯಾರಥಾನ್ ಮೀಟಿಂಗನ್ನು ನಡೆಸಲಿಕ್ಕಿದ್ದಾರೆ. ಮೊದಲೇದಾಗಿ ಸುತ್ತೂರು ಮಠದ ಕಾರ್ಯಕ್ರಮ, ತದನಂತರ ನೇರವಾಗಿ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಅಮಿತ್ ಶಾ ಅವರು ಪಡೆದುಕೊಳ್ಳಿಕ್ಕಿದ್ದಾರೆ. ಇದಾದ ನಂತರ ಲೋಕಸಭೆ ಚುನಾವಣೆಯ ತಯಾರಿ, ಈ ವಿಚಾರವಾಗಿ ಕ್ಲಸ್ಟರ್ ಮೀಟಿಂಗ್, ಕೋರ್ ಕಮಿಟಿ ಮೀಟಿಂಗ್, ಎಲ್ಲದರಲ್ಲಿ ಪದಾಧಿಕಾರಿಗಳ ಜೊತೆಗೆ ಚರ್ಚೆ, ಮಾಹಿತಿಯನ್ನು ಪಡೆದುಕೊಳ್ಳೋದು. ಜೊತೆಗೆ ಅಮಿತ್ ಶಾ ಅವರು ಈ ಎಲ್ಲ ಸೇರಿರುವಂತಹ ಪದಾಧಿಕಾರಿಗಳಿಗೆ, ರಾಜ್ಯ BJPಯ ನಾಯಕರುಗಳಿಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಡಲಿಕ್ಕಿದ್ದಾರೆ. ಇನ್ನೊಂದು ಲೆಕ್ಕಾಚಾರ ಏನಂತಂತಂದರೆ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ ಕಾರ್ಯಕ್ರಮದಲ್ಲಿ. ತದನಂತರ ಮೀಟಿಂಗ್ನಲ್ಲಿಯೂ ಕೂಡ ಅವರು ಇರ್ತಾರೆ. ಈ ಮೈತ್ರಿಯ ಬಗ್ಗೆ, ಸೀಟ್ ಶೇರಿಂಗ್ ಬಗ್ಗೆ ಏನೆಲ್ಲ ಗೊಂದಲಗಳಿದೆ ಅದನ್ನು ಸ್ವತಃ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಳ್ತಾರೆ ಅನ್ನುವಂತಹ ಚರ್ಚೆ ಇತ್ತು. ಆದರೆ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಆ ಒಂದು ಆಯಾಮದ ಚರ್ಚೆ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ರಾಜ್ಯದ ರೈತರು ಇವತ್ತು ನೆಮ್ಮದಿಯಿಂದ, ಸ್ವಾಭಿಮಾನದಿಂದ ಬಾಳು ಬದುಕತಕ್ಕಂಥ ಒಂದು ದಿನಗಳ ಮುಂದೆ ಬರಲಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲ ರೈತರ ಪರವಾಗಿ ನಾನು ದೇವರಲ್ಲಿ, ಭಗವಂತನಲ್ಲಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ವಂದನೆಗಳು. ಔಚಿತ್ಯಪೂರ್ಣವಾದ ಮಾತುಗಳನ್ನಾಡಿದಂಥ BJPಯ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರು ಆಗಿರುವಂಥ ಶ್ರೀ ವಿಜೇಂದ್ರ ಅವರು ಮಾತಾಡ್ತಾ